ಬ್ಯಾರಕ್ನಲ್ಲಿ ಆರೋಪಿ ದರ್ಶನ್ ಸ್ಥಿತಿ ಮತ್ತಷ್ಟು ಕಠಿಣ. ದರ್ಶನ್ಗೆ ಇನ್ಮುಂದೆ ಬ್ಯಾರಕ್ಗೆ ಬರೋದಿಲ್ಲ ಊಟ. ಮತ್ತಷ್ಟು ಪರದಾಡುವಂತಾದ ಆರೋಪಿ ದರ್ಶನ್ ಸ್ಥಿತಿ. ಇಷ್ಟು ದಿನ ಬ್ಯಾರಕ್ನಲ್ಲಿ ಕೂರಿಸಿ ಊಟ ಕೊಡ್ತಿದ್ದ ಸಿಬ್ಬಂದಿ, ಆದ್ರೀಗ ಬ್ಯಾರಕ್ಗೆ ಊಟ ಕೊಡೋದನ್ನ ನಿಲ್ಲಿಸಿದ ಸಿಬ್ಬಂದಿ. ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಿದೆ ದಾಸ. ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆನ್ನು ನೋವನ್ನ ಅನುಭವಿಸ್ತಾ ಇದ್ದಾರೆ. ಹೀಗಿರುವಾಗಲೇ ಜೈಲಿನಲ್ಲಿ ದರ್ಶನ್ ಸ್ಥಿತಿ ಇನ್ನಷ್ಟು ಕಠಿಣವಾಗಲಿದೆ. ಇಷ್ಟ ದಿನ ಬ್ಯಾರಕ್ನಲ್ಲಿ ದರ್ಶನ್ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಆದ್ರೆ ಇನ್ಮುಂದೆ ದರ್ಶನ್ಗೆ ಬ್ಯಾರಕ್ಗೆ ಊಟ ಬರೋದಿಲ್ಲ. ಹೀಗಾಗಿ ಅವರ ಪರಿಸ್ಥಿತಿ ಇನ್ನಷ್ಟು ಪರದಾಡುವಂತಾಗಲಿದೆ. ಬ್ಯಾರಕ್ನಲ್ಲಿ ಸಿಬ್ಬಂದಿಗಳು ಊಟ ತಂದು ಕೊಡ್ತಾ ಇದ್ರು. ಆದ್ರೀಗ ಬ್ಯಾರಕ್ಗೆ ಊಟ ಕೊಡೋದನ್ನ ಸಿಬ್ಬಂದಿ ನಿಲ್ಲಿಸಿದ್ದಾರೆ. ಎಲ್ಲ ಆರೋಪಿಗಳಂತೆ ದಾಸ ಕೂಡ ಕ್ಯೂನಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಊಟ ತಗೋಬೇಕಾಗಿದೆ. ಜೈಲಿನ ಸೂಪರಿಂಟೆಂಡೆಂಟ್ ಆಗಿ ಅಂಶುಕುಮಾರ್ ನೇಮಕ. ಅಂಶುಕುಮಾರ್ ನೇಮಕಗೊಂಡ ಬಳಿಕ ಕಠಿಣ ರೂಲ್ಸ್. ಎಲ್ಲ ಆರೋಪಿಗಳಂತೆ ಊಟಕ್ಕೆ ಸರತಿ ಸಾಲಲ್ಲಿ ನಿಲ್ಲಬೇಕು. ಸರತಿ ಸಾಲಿನಲ್ಲಿ ನಿಂತು ಊಟ ಪಡೆಯಬೇಕಿದೆ ದಾಸ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಆರೋಪಿ ನಟ ದರ್ಶನ್. ಇದೀಗ ಸೂಪರಿಂಟೆಂಡೆಂಟ್ ಚೇಂಜ್ ಆದ್ಮೇಲೆ ದರ್ಶನ್ ಅವರ ಪರಿಸ್ಥಿತಿ ಇನ್ನಷ್ಟು ಕಠಿಣ ಆಗಲಿದೆ. ಜೈಲಿನ ಸೂಪರಿಂಟೆಂಡೆಂಟ್ ಆಗಿ ಅಂಶುಕುಮಾರ್ ಅವರು ನೇಮಕವಾಗಿದ್ದಾರೆ. ಇವರು ನೇಮಕಗೊಂಡ ಬೆನ್ನಲ್ಲೇ ರೂಲ್ಸ್ ಅನ್ನ ಇನ್ನಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರಂತೆ. ಎಲ್ಲ ಆರೋಪಿಗಳಂತೆ ದರ್ಶನ್ ಅವರು ಕೂಡ ಸರತಿ ಸಾಲಿನಲ್ಲಿ ಊಟಕ್ಕೆ ನಿಲ್ಬೇಕು. ಅಂದ್ರೆ ಬೇರೆ ಆರೋಪಿಗಳು ದರ್ಶನ್ ಎಲ್ಲರನ್ನು ಒಂದೇ ರೀತಿ ಕನ್ಸಿಡರ್ ಮಾಡಬೇಕು ಅಂತ ಅರ್ಥ. ಸರತಿ ಸಾಲಿನಲ್ಲಿ ನಿಂತೇ ಊಟವನ್ನ ಪಡಿಬೇಕಾಗಿದೆ ದಾಸ. ಎಲ್ರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲು ಪಾಲಾಗಿದ್ರು. ಹಾಗೆ ಬೇಲ್ ಮುಖಾಂತರ ಹೊರಗಡೆ ಕೂಡ ಬಂದಿದ್ರು. ಇದೀಗ ಮತ್ತೆ ಜೈಲು ಸೇರಿರುವ ದರ್ಶನ್ ಅವರು ಎಲ್ಲ ಆರೋಪಿಗಳಂತೆ ಮಾಮೂಲಾಗಿ ಟ್ರೀಟ್ ಮಾಡಬೇಕು ಅವರನ್ನ ಅಂತ ಸೂಪರಿಂಟೆಂಡೆಂಟ್ ಸ್ಟ್ರಿಕ್ಟ್ ಆಗಿ ಎಲ್ರಿಗೂ ವಾರ್ನಿಂಗ್ ಮಾಡಿರುವಂತಿದೆ. ಜೈಲು ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಎಲ್ಲರಿಗೂ ಸಮಾನ ರೂಲ್ಸ್. ಭದ್ರತಾ ದೃಷ್ಟಿಯಿಂದ ವಾಕ್ ಮಾಡೋದಕ್ಕೆ ಕೊಟ್ಟಿದ್ದ ಅವಕಾಶವೂ ಕಡಿತ. ಬಟ್ಟೆ ತೊಳೆದು ಒಣ ಹಾಕಲು ಮಾತ್ರ ಕೆಲ ಹೊತ್ತು ಕಾಲಾವಕಾಶ. ಜೈಲು ಅಧೀಕ್ಷಕ ಅಂಶುಕುಮಾರ್ ಖಡಕ್ ರೂಲ್ಸ್ಗೆ ದಾಸ ತಂಡ. ಇಷ್ಟು ದಿನ ಜೈಲಲ್ಲಿ ದರ್ಶನ್ ಅವರಿಗೆ ಸ್ವಲ್ಪ ರಿಲೀಫ್ ಇತ್ತು. ಆದ್ರೆ ಇನ್ಮುಂದೆ ಈ ಎಲ್ಲ ರಿಲೀಫ್ಗೂ ಕೂಡ ಈ ಹೊಸ ಸೂಪರಿಂಟೆಂಡೆಂಟ್ ಏನಿದಾರಲ್ಲ ಅವರು ಬ್ರೇಕ್ ಹಾಕ್ತಾ ಇದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಅಂದ್ರೆ ಸೇಫ್ಟಿ ದೃಷ್ಟಿಯಿಂದ ವಾಕ್ ಮಾಡೋದಕ್ಕೆ ಕೊಟ್ಟಿದ್ದ ಅವಕಾಶವನ್ನು ಕೂಡ ದರ್ಶನ್ ಅವರ ಕೈಯಿಂದ ವಾಪಸ್ ಪಡೆದುಕೊಳ್ಳಲಾಗಿದೆ. ಏನಿದ್ರು ಬಟ್ಟೆ ತೊಳೆಯೋದಕ್ಕೆ ಒಣಗಿ ಹಾಕೋದಕ್ಕೆ ಮಾತ್ರ ಕೆಲ ಹೊತ್ತು ಕಾಲಾವಕಾಶ ನೀಡಲಾಗುತ್ತೆ. ಅಂದ್ರೆ ಈ ಸಮಯದಲ್ಲಿ ಮಾತ್ರ ಅವರು ತಮ್ಮ ಸೆಲ್ನಿಂದ ಹೊರಗಡೆ ಬರಬಹುದು. ಜೈಲಿನ ಅಧೀಕ್ಷಕರಾಗಿರುವಂತಹ ಹೊಸ ಸೂಪರಿಂಟೆಂಡೆಂಟ್ ಆಗಿರುವಂತಹ ಅಂಶುಕುಮಾರ್ ಅವರ ಈ ಖಡಕ್ ರೂಲ್ಸ್ಗೆ ದರ್ಶನ್ ಅವರು ಇನ್ನಷ್ಟು ಕುಗ್ಗಿ ಹೋದಂತೆ ಕಾಣ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.